ಜೈ ಶ್ರೀಕೃಷ್ಣ ಎಲ್ಲರಿಗೂ. ಅಗ್ನಿ ಮಾಂದ್ಯ ಆಗೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನೀವು ಎಲ್ಲ ರೀತಿಯಿಂದ ಎಲ್ಲ ವಿಷಯಗಳ ಬಗ್ಗೆ ಆಯುರ್ವೇದ ಶಾಸ್ತ್ರ ಪ್ರಕಾರವಾಗಿ ನೀವು ಎಲ್ಲರೂ ಏನು ಮಾಡ್ತಿದ್ದಾರೆ, ಊಟ ಮಾಡೋದಾಗಿರ್ಬೋದು, ಉಪಚಾರ ಮಾಡೋದಾಗಿರ್ಬೋದು, ಎಲ್ಲವನ್ನು ಮಾಡ್ತಾ ಇದ್ದೀರಾ. ಸರಿಯಾದ ಸಮಯಕ್ಕೆ ಭೋಜನ ಮಾಡ್ತಾ ಇದ್ದೀರಾ, ಸರಿಯಾದ ಸಮಯಕ್ಕೆ ಎಲ್ಲ ಕೆಲಸ ಕಾರ್ಯಗಳು ಯಾವ ರೀತಿ ಅವಶ್ಯವಾಗ್ತವೆ ಆ ಸಮಯಕ್ಕೆ ನೀವು ಊಟ ಮಾಡ್ತಾ ಇದ್ದೀರಾ. ಆದರೂ ಕೂಡ ಅಪಚಯ ಆಗ್ತಾ ಇದೆ. ಊಟ ಮಾಡಿದ ಅನ್ನ ಕರಗ್ತಾ ಇಲ್ಲ, ಸರಿ ರೀತಿಯಿಂದ ಪಚಿಸ್ತಾ ಇಲ್ಲ ಅನ್ನೋದು ಬಹಳಷ್ಟು ಜನರ ಸಮಸ್ಯೆಗಳಾಗ್ತಾ ಇದ್ದಾವೆ ಅಲ್ವಾ. ಅದು ಯಾಕೆ ಆಗುತ್ತೆ ಈ ರೀತಿ ಅಂತಂದರೆ, ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಏನು ಮನುಷ್ಯನಿಗೆ ಅಗ್ನಿಮಾಂದ್ಯ ಆಗೋದಕ್ಕೆ ಮತ್ತು ಅಪಚಯ ಆಗೋದಕ್ಕೆ ಮುಖ್ಯವಾದ ಕಾರಣ ಅಂದರೆ ಅನಾವಶ್ಯಕವಾಗಿ ನಿದ್ರಿಸುವುದು ಅಂತ. ಬೆಳಗ್ಗಿನ ಜಾವ ಮಲ್ಕೋದಾಗಿರ್ಬೋದು, ಅಥವಾ ರಾತ್ರಿ ಸಮಯದಲ್ಲಿ ಬಹಳ ಹೊತ್ತು ಎಚ್ಚರ ಇರುವುದಾಗಿರ್ಬೋದು, ಇದು ಒಂದು ಕಾರಣ ಆಗ್ತಾ ಹೋಗುತ್ತೆ. ರಾತ್ರಿ ಹೊತ್ತು ಅತಿ ಹೆಚ್ಚು ಎಚ್ಚರಿಕೆಯಿಂದ ಇರುವುದರಿಂದ ನಮ್ಮ ಶರೀರದಲ್ಲಿ ವಾತ ಮತ್ತು ಪಿತ್ತಗಳು ಕೆಟ್ಟು ಹೋಗ್ತವೆ. ಅತಿ ಹೆಚ್ಚು ಪಿತ್ತ ಆಯಿತು ಅಂತಂದರೆ ಅಗ್ನಿಮಾಂದ್ಯ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ವಾತ ಹೆಚ್ಚು ಪ್ರಕೋಪ ಆಯಿತು ಅಂದರೆ ಆರಾಮವಾಗಿ ಅಗ್ನಿ ಮಂದಾಗಿ ಹೋಗುತ್ತೆ. ಇದರಿಂದ ಕೂಡ ಎದೆಯಲ್ಲಿ ಉರಿ ಆಗಿರ್ಬೋದು, ಹೊಟ್ಟೆಯಲ್ಲಿ ಸಮಸ್ಯೆ ಆಗಿರ್ಬೋದು, ಈ ಬಹಳಷ್ಟು ಸಮಸ್ಯೆಗಳು ಆಗ್ತಾ ಹೋಗ್ತವೆ. ಇನ್ನೂ ಒಂದು ಏನು ಅಂದರೆ ಮಾನಸಿಕ ವಿಕಾರಗಳು. ಹೇಗೆ ಚಿಂತ, ಶೋಕ, ಕ್ರೋಧ, ಭಯ, ಏನಾಗ್ತದೋ ಏನಿಲ್ಲೋ ಗೊತ್ತಿಲ್ಲ, ನಾಳೆಗೆ ಯಾವ ರೀತಿ ಆಗ್ತೋ ಗೊತ್ತಿಲ್ಲ, ಈ ಸಮಸ್ಯೆಗಳು ಬಂದರೆ ಯಾವ ರೀತಿ ಆಗ್ತೋ, ಈ ರೀತಿ ಎಂಗ್ಸೈಟಿ ಆಗಿರೋ ಆತಂಕದ ಜೀವನನ ಮಾಡೋರು ಕೂಡ ಅಗ್ನಿಮಾಂದ್ಯ ಆಗುತ್ತೆ. ಅಗ್ನಿಮಾಂದ್ಯ ಬಹಳ ದೊಡ್ಡ ಸಮಸ್ಯೆ ಇದು. ಅದಕ್ಕೆ ಭಯದಿಂದ ಹೊರಗೆ ಬರುವಂಥ ಪ್ರಯತ್ನ ಮಾಡಬೇಕಾಗುತ್ತೆ ನಾವು. ಏನು ಇನ್ನೂ ಒಂದು ಯಾವ ರೀತಿ ಅಂದರೆ, ಸರಿಯಾದ ಸಮಯಕ್ಕೆ ಊಟ ಮಾಡದೇ ಇರೋದು. ಹಸಿವೆ ಆಗಿರುತ್ತೆ, ಆ ಹಸಿವೆ ಆಗಿರುವಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ, 2 ಗಂಟೆಗೆ ಹಸಿವೆ ಆಗಿದೆ ಅಂತಂದರೆ ನಾವೇನು ಮಾಡ್ತೀವಿ ಅಂದರೆ 4 ಗಂಟೆಗೆ ಊಟ ಮಾಡ್ತೀವಿ. ಯಾಕೆ ಅಂದರೆ ಏನೋ ಒಂದು ಕೆಲಸ ಇದೆ, ಅದನ್ನು ಸ್ಕಿಪ್ ಮಾಡಿಬಿಡ್ತೀವಿ ನಾವು. ಅದರಿಂದ ಕೂಡ ಅಗ್ನಿಮಾಂದ್ಯ ಆಗುತ್ತೆ. ವೇಗ, ಏನು ಅಧಾರಣೀಯ ವೇಗ ಅಂತ ಕರೀತಾರೆ. ಅಧಾರಣೀಯ ವೇಗ ಅಂದರೆ 13 ಪ್ರಕಾರದ ವೇಗಗಳು ಇರುತ್ತವೆ ನಮ್ಮ ಶರೀರದಲ್ಲಿ. ಏನು ನಗುವುದು ಆಗಿರಬಹುದು, ನಗ್ತೀವಲ್ಲ ಅದನ್ನು ಕಂಟ್ರೋಲ್ ಮಾಡಿರ್ತಾ ಇರ್ತಾರೆ. ಇನ್ನು ಅಪಾನ ವಾಯುವಿನ ವೇಗ ಅಂದರೆ ಮೂಸು ಬಿಡ್ತಾರಲ್ಲ ಅದನ್ನು ಕೂಡ ಕಂಟ್ರೋಲ್ ಮಾಡುವಂಥ ಜನ ಇದ್ದಾರೆ. ವಾಮಿಟಿಂಗ್ ಅದು ಕೂಡ ಕಂಟ್ರೋಲ್ ಮಾಡೋದಾಗಿರುತ್ತೆ ಅಲ್ವಾ. ಸೀನೋದು, ಯಾವಾಗ ನಮಗೆ ಸೀನ್ ಬರುತ್ತೆ ಅಲ್ಲ ಆ ಸಂದರ್ಭದಲ್ಲಿ ಹೋಲ್ಡ್ ಮಾಡುವಂಥ ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಇವು ಅಧಾರಣೀಯ ವೇಗ. ಮಲ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಮಲ ವಿಸರ್ಜನೆ ಮಾಡೋದ್ರಿಂದ ಅದನ್ನು ಸ್ಕಿಪ್ ಮಾಡೋದಾಗಿರ್ಬೋದು. ಇಲ್ಲ ಏನೋ ಒಂದು ನಾಚಿಕೆ ಸ್ವಭಾವ, ಏನೋ ಒಂದು ನಾಚಿಕೆ ಹೆಣ್ಮಕ್ಳಲ್ಲಿ ಇರುತ್ತೆ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಅದನ್ನು ಮುಂದೆ ಉದೋಡೋದು. ಅದರ ದೀರ್ಘಕಾಲದವರೆಗೆ ನಾವು ಏನಾದರೂ ಈ ರೀತಿ ಅಧಾರಣೀಯ ವೇಗಗಳನ್ನು ನಾವೇನಾದರೂ ಕಂಟ್ರೋಲ್ ಮಾಡ್ತಾ ಇದ್ದೀವಿ, ಏನೇ ಒಂದು ಕಂಟ್ರೋಲ್ ಮಾಡ್ತಾ ಇದ್ದೀವಿ ಅಂತಂದರೆ ಬಹಳ ದೊಡ್ಡ ಸಮಸ್ಯೆಗಳಾಗ್ತಾ ಹೋಗ್ತವೆ ಶರೀರದಲ್ಲಿ. ಅಧಾರಣೀಯ ವೇಗಗಳು ಅಂದರೆ ನ್ಯಾಚುರಲ್, ಅಂದರೆ ಪ್ರಾಕೃತಿಕವಾಗಿ ಬಂದಿರತಕ್ಕಂಥ ವೇಗಗಳನ್ನು ನಾವು ಅದನ್ನು ಬಲಪೂರ್ವಕವಾಗಿ ನಾವು ಹಿಡಿತೀವಿ. ವಾಮಿಟಿಂಗ್ ಬಂದ್ರೆ ಕಂಟ್ರೋಲ್ ಮಾಡ್ತೀವಿ, ಇಲ್ಲ ಅಂದರೆ ಗುಳಿಗೆ ತೊಗೊಂಡು ಅಲ್ಲೇ ಒತ್ತು ಬಿಡ್ತೀವಿ ಅಲ್ವಾ. ಈ ರೀತಿ ಮಾಡೋದಾಗಿರೋದು. ಈಗ ಮೂತ್ರ ಬರ್ತಾ ಇದೆ ಅಂತಂದರೆ ಇಲ್ಲ ಆಮೇಲೆ ಹೋಗೋಣ ಅಂತ ಆಗುತ್ತೆ. ಇನ್ನೂ ಈ ವಿಂಟರ್ ಸೀಸನ್ ನೋಡಿ, ಚಳಿಗಾಲ ಸಮಯ ಅಲ್ವಾ ಇದು. ಈಗ ಏನಾಗುತ್ತೆ ಅಂತಂದರೆ ಹೇಳುವುದಕ್ಕೆ ಬಹಳ ಮುಜುಗರ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ಆಮೇಲೆ ಹೋದರೆ ಆಯಿತು ಅಂತ ಅದನ್ನು ಕಂಟ್ರೋಲ್ ಅಂದರೆ ಹಿಡಿತವನ್ನು ಸಾಧಿಸ್ಬಿಡ್ತಾರೆ. ಅದರ ಮೇಲೆ ಏನು ದೊಡ್ಡ ಸಾಧನೆ ನೋಡಿದ್ದಾರೆ ಅವರು. ಈ ಥರ ಮಾಡಬಾರ್ದು. ಅದರಿಂದ ಕೂಡ ನಮ್ಮ ಅಗ್ನಿಮಾಂದ್ಯ ಆಗ್ತಾ ಹೋಗುತ್ತೆ. ಅಗ್ನಿಮಾಂದ್ಯದಿಂದಲೇ ಸರ್ವರೋಗಗಳಿಗೆ ಮುಖ್ಯವಾದ ಕಾರಣ ಅಂತ ಕರೀತಾರೆ. ಯಾವಾಗ ಅಗ್ನಿ ಮಂದಾಗ್ತೋ ಮಂದಾಗ್ನೋ ಮ್ರಿಯತೆ ಅಂತ ಕರೀತಾರೆ. ಯಾವ ವ್ಯಕ್ತಿಯ ಅಗ್ನಿ ಮಂದಾಗ್ತೋ, ಯಾವ ಹಸಿವಾಗೋದಿಲ್ಲ, ಊಟ ಮಾಡಿದ ಅನ್ನ ಸರಿಯಾದ ಶರೀರಕ್ಕೆ ಪೋಷಣೆ ಸಿಗೋದಿಲ್ಲವೋ ಆವಾಗ ವ್ಯಕ್ತಿಯ ಮೃತ್ಯು ಆಗುತ್ತೆ ಅಂತ ಹೇಳ್ತಾರೆ. ಅಧಾರಣೀಯ ವೇಗ ಯಾವುದೇ ಕಾರಣಕ್ಕಾಗಿ ನೀವು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗಬೇಡಿ. ಮಾನಸಿಕವಾಗಿ ಆಯಿತು, ಚಿಂತೆ ಆಯಿತು, ಶೋಕ ಆಯಿತು ಅಲ್ವಾ, ಕ್ರೋಧನೂ ಆಯಿತು. ಈ ರೀತಿ ನಾವು ಮಾಡಲೇಬಾರದು. ನಾವು ಯಾವುದೇ ಕಾರಣಕ್ಕಾಗಿ ಯಾವ ರೀತಿ ಯಾವ ಸಮಯಕ್ಕೆ ಮಲ್ಕೋಬೇಕು, ದಿವ ಸ್ವಪ್ನಗಳು ಬೆಳಗ್ಗೆ ಮಲ್ಕೋಬೇಕಾ ರಾತ್ರಿ ಮಲ್ಕೋಬೇಕಾ, ಯಾವ ಸಂದರ್ಭದಲ್ಲಿ ಮಲ್ಕೋಬೇಕು, ಅದು ಆಯುರ್ವೇದ ಶಾಸ್ತ್ರ ಪ್ರಕಾರ ರಾತ್ರಿಚಾರದಲ್ಲಿ ಅದ್ಭುತವಾಗಿ ಹೇಳಿದೆ, ದಿನಚಾರದಲ್ಲಿ ಹೇಳಿದ್ದಾರೆ, ಋತುಚಾರದಲ್ಲಿ ಹೇಳಿದ್ದಾರೆ. ಇವೆಲ್ಲವನ್ನು ಮಾಡ್ತಾ ಹೋಗಬಾರ್ದು. ಅವಾಗ ಅಗ್ನಿಮಾಂದ್ಯ ಆಗುತ್ತೆ. ಅಗ್ನಿಮಾಂದ್ಯದಿಂದ ಏನಾಗುತ್ತೆ ಗೊತ್ತಾ, ಎಲ್ಲ ರೋಗಗಳು ಬಂದುಬಿಟ್ಟು ನಿಮ್ಮ ರೋಗ ನಿರೋಧಕ ಕ್ಷಮತೆ ಸಂಪೂರ್ಣವಾಗಿ ನಾಶ ಆಗಿ ನೀವು ನಾಶ ಆಗ್ತೀರಾ. ಹೇಗೆ
ನಮಗೆ ಎಲ್ಲ ಇರ್ತಾವಲ್ಲ ಡ್ರೈ ಫ್ರೂಟ್ಸ್ ಅಂತ ಏನು ಹೇಳ್ತೀವಲ್ಲ, ಡ್ರೈ ಫ್ರೂಟ್ಸ್ ಅಂತ ನಾವು ಅದನ್ನು ನೀವೇನೇ ತಿನ್ನಿ, ಭಾಳ ಜನ ತಿಂತಾ ಇರ್ತಾರೆ. ಕಾಜು, ಬಾದಾಮ್, ಪೇಸ್ತಾ, ಇನ್ನು ಇವು ಅಂಜೀರ್ ಅವೆಲ್ಲನೂ ತಿಂತಾ ಇರ್ತೀವಿ. ಒಳ್ಳೆಯದಿಂದ ಹಾಲಲ್ಲಿ ನೆನೆಸಿಬಿಟ್ಟು ಚೆನ್ನಾಗಿ ತಿಂತಾ ಇರ್ತೀವಿ. ಆದರೂ ಕೂಡ ಸಣ್ಣ ಕಲ್ಲಂಗೆ ಇರ್ತಾವೆ, ಭಾಳ ದಪ್ಪ ಬೆಳಂಗೆ ಇಲ್ಲ. ಯಾಕೆ ಅಂತಂದರೆ ಅಗ್ನಿ ಚೆನ್ನಾಗಿರಬೇಕು. ಅಗ್ನಿ ಚೆನ್ನಾಗಿದ್ದಾಗ ಮಾತ್ರ ತಿಂದಂಥ ಅನ್ನ ಶರೀರಕ್ಕೆ ಸರಿಯಾದ ರೀತಿಯಿಂದ ಪೋಷಕ ತತ್ವಗಳು ಸಂಪೂರ್ಣವಾಗಿ ದೇಹಕ್ಕೆ ದೊರಕಿ ಅನ್ವಾಂಟೆಡ್ ವಸ್ತು ಏನಾಗಿರ್ತದೆ ಹೊರಗಡೆ ಬರುತ್ತೆ ಮಲದ ರೂಪದಲ್ಲಿ. ಹಾಗಾಗಬೇಕು. ಇಲ್ಲಿ ಹಿಂಗಲ್ಲ. ನೀವೇನೇ ತಿನ್ನಿ ಅದೆಲ್ಲವೂ ಮಲ ರೂಪದಲ್ಲಿ ಹೊರಗಡೆ ಹೋಗ್ತಾ ಇರುತ್ತೆ. ಅಷ್ಟು ಮಲ ಅಷ್ಟೇ ಅಲ್ಲ, ಅದಕ್ಕೇನದ ಆಮದ ರೂಪದಲ್ಲಿ ಬರುತ್ತೆ. ಅಪಚ ಆಹಾರ ಅಂತ ಕರೀತಾರೆ ಅದನ್ನು. ಅದಕ್ಕೆ ನಾವು ಯಾವುದೇ ಕಾರಣಕ್ಕಾಗಿ ಈ ಚಿಂತೆ, ಶೋಕ, ಅಧಾಣಿಯ ವೇಗಗಳನ್ನು ಕಂಟ್ರೋಲ್ ಮಾಡೋದಿರ್ಬೋದು, ಮಲಗೋದಾಗಿರ್ಬೋದು, ಮಲಗುವ ಸಮಯವನ್ನು ಏರುಪೇರು ಮಾಡ್ಕೊಳ್ಳೋದಾಗಿರ್ಬೋದು, ಹಸಿವೆ ಆದಾಗ ಮುಂದೂಡೋದು, ಇವು ಯಾವು ಮಾಡೋಕ್ಕೆ ಹೋಗ್ಬಾರ್ದು ನಾವು. ಇವು ಯಾವಾಗ ಮಾಡ್ತೀವಲ್ಲ ಆವಾಗ ಏನಾಗುತ್ತೆ ಅಂದರೆ ನಮ್ಮ ಶರೀರದಲ್ಲಿ ಏನಾಗುತ್ತೆ, ಬದಲಾವಣೆ ಉಂಟಾಗ್ತಾ ಹೋಗುತ್ತೆ. ಮನಸ್ಸು ಇಷ್ಟು ಅದ್ಭುತವಾದಂಥ ಶಕ್ತಿ ಇದೆ ಅಂತಂದರೆ ಆ ಮನಸ್ಸಿನಿಂದ ನೀವು ಏನು ಬೇಕಾದರೂ ಸಾಧಿಸಬಹುದು, ಅಷ್ಟು ಅದ್ಭುತವಾದ ಶಕ್ತಿ ಇದೆ. ಆ ಮನಸ್ಸನ್ನು ನಾವು ಏನು ಮಾಡ್ತೀವಿ ಅಂದರೆ, ನೋಡಿ ಚಿಂತೆ ಹೆಂಗೆ ಬರುತ್ತೆ, ನೀವು ಮನಸ್ಸು ಯಾವ ರೀತಿ ಹೇಳ್ತೀರ ಅದೇ ರೀತಿಯಾಗಿ ಹೋಗ್ತೀರಾ, ಅದೇ ಮಾರ್ಗಕ್ಕೆ ಹೋಗ್ತೀರಾ. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಸಮಸ್ಯೆ ತಪ್ಪಿರಲ್ಲ. ಅದಕ್ಕೆ ಈ ಎಲ್ಲವನ್ನ ನಮ್ಮ ಋಷಿಮುನಿಗಳು ಯಾವ ರೀತಿ ಹೇಳಿದ್ರೆ, ದಿನಚರಿ ಯಾವ ರೀತಿ ಮಾಡಬೇಕು, ರಾತ್ರಿಚರ ಯಾವ ರೀತಿ ಮಾಡಬೇಕು, ಋತುಚಾರವನ್ನು ಯಾವ ರೀತಿ ಅಭ್ಯಾಸ ಮಾಡಬೇಕು, ಇವೆಲ್ಲವನ್ನ ಹೇಳಿದ್ದಾರೆ. ಇದರ ಪ್ರಕಾರ ನಮ್ಮ ಜೀವನ ನಡೆಸ್ತೀವಿ ಅಂತಂದರೆ ನಮ್ಮ ಜೀವನ ಬಹಳ ಸ್ವರ್ಗದಂತೆ ಆಗುತ್ತೆ. ಇಲ್ಲ ನೀವು ಅದೇ ರೀತಿ ಚಿಂತೆ ಮಾಡ್ತೀರಾ, ಇಲ್ಲ ಮಲಮೂತ್ರಗಳ ವಿಸರ್ಜನೆ ಮಾಡೋದಿಲ್ಲ, ಮುಂದೂಡೋದಾಗಿರಬಹುದು ಮಾಡ್ತಾ ಇದ್ದೀರಾ, ಚಿಂತೆ ಮಾಡ್ತಾ ಇದ್ದೀರಾ, ಶೋಕ ಮಾಡ್ತಾ ಇದ್ದೀರಾ, ಮತ್ತೊಬ್ಬರ ಮೇಲೆ ಜಲಸಿ ಹೊಟ್ಟೆ ಕಿಚ್ಚನ್ನು ಮಾಡ್ತಾ ಇದ್ದೀರಾ ಭಾಳ ಜನ, ಈ ರೀತಿ ಆಗ್ತಾ ಇದೆ ಅಂತಂದರೆ ನಿಮಗೆ ಸಮಸ್ಯೆಗಳು ಕಟ್ಟಿಟ್ಟ ಬುದ್ಧಿ ಇದರಿಂದ ಯಾರು ಕೂಡ ನಿಮ್ಮನ್ನು ಬಚಾವ್ ಮಾಡೋಕ್ಕಾಗಲ್ಲ. ಸ್ವಯಂ ಪರಮೇಶ್ವರನು ಕೂಡ ಸಾಧ್ಯ ಇಲ್ಲ, ಅವನ ಕೈಯಿಂದನೂ ಆಗಲ್ಲ. ಯಾಕೆ ಅಂತಂದರೆ ಸರ್ವಶಕ್ತನೂ ಆದಂಥ ಪರಮೇಶ್ವರನು ಸಂಪೂರ್ಣವಾದಂಥ ಬುದ್ಧಿ, ವಿದ್ಯೆ, ವಿನಯ ಎಲ್ಲವನ್ನು ಕೊಟ್ಟಿದ್ದಾನೆ. ಯಾವುದನ್ನು ಎಲ್ಲಿ ಬಳಸಬೇಕು ಅನ್ನೋದು ನಿಮಗೆ ಬುದ್ಧಿ ಇದೆ ತಲೆಯಲ್ಲಿ. ಅದನ್ನು ಬಿಟ್ಟುಬಿಟ್ಟು ಏನೇ ಒಂದು ತಪ್ಪುಗಳು ಆದರೂ ಕೂಡ ನಾವೇನು ಮಾಡ್ತೀವಿ ಅಂತ ದೇವರ ಮೇಲೆ ಎಸೆದು ಬಿಡ್ತೀವಿ. ಹೌದು ದೇವರೇ ಮಾಡ್ತಾ ಇದ್ದಾನೆ, ದೇವರ ಮೇಲೆ ಸಮಸ್ಯೆ ಕೊಡ್ತಾನೆ, ಈ ಪ್ರಪಂಚದಲ್ಲಿ ದೇವರು ಶ್ರೀಮಂತರಿಗೂ ಕಷ್ಟ ಕೊಟ್ಟಿದ್ದಾನೆ, ಬಡವರಿಗೂ ಕಷ್ಟ ಕೊಟ್ಟಿದ್ದಾನೆ. ಇದೆಲ್ಲ ಮೂರ್ಖರ ಮಾತು. ಯಾಕೆ ಅಂತಂದರೆ ದೇವರು ಯಾರಿಗೂ ಕೂಡ ದುಡ್ಡು ಕೊಟ್ಟಿಲ್ಲ, ಬುದ್ಧಿನೂ ಕೊಟ್ಟಿಲ್ಲ. ಕೆಲಂದರೆ ಬುದ್ಧಿ ಕೊಟ್ಟಿಲ್ಲ ಅಂತಂದರೆ ಕೇವಲ ಒಬ್ಬರಿಗೆ ಮಾತ್ರ ಬುದ್ಧಿ ಕೊಟ್ಟಿಲ್ಲ, ಎಲ್ಲರನ್ನು ಸಮಾನವಾಗಿ ಕೊಟ್ಟಿಲ್ಲ. ಅದನ್ನು ಯಾವ ರೀತಿ ಬಳಸ್ಕೋಬೇಕು ಅನ್ನೋದನ್ನು ಅವನು ತಲೆಯಲ್ಲಿ ಬುದ್ಧಿನ ಕೊಟ್ಟೆ ನಮ್ಮನ್ನು ಕಳಿಸಿದ್ದಾನೆ. ಅದನ್ನು ಯಾವ ರೀತಿಯಾಗಿ ಬಳಸ್ಕೋಬೇಕು ಅನ್ನೋದನ್ನು ನಿಮಗೆ ಬಿಟ್ಟ ವಿಚಾರ. ನೀವು ಇದೇ ರೀತಿಯಾಗಿ ನೋಡಿ, ಎಷ್ಟು ಅಂದರೆ ನಿಮಗೆ ಹೇಳಿದ್ರೆ ನಮ್ಮ ಅದನ್ನು ಯಾರೂ ಹೇಳೋರಿಲ್ಲ, ಕೇಳೋರಿಲ್ಲ, ಯಾರೂ ಒಳ್ಳೆ ಜ್ಞಾನ ಕೊಡೋರಿಲ್ಲ. ಹಾಗಲ್ಲ. ನಿಮ್ಮ ಜೀವನದಲ್ಲಿ ನೀವು ಓದ್ರಿ, ಸಾಲಿಗೆ ಹೋಗೇ ಇರ್ರಿ ಅಥವಾ ಹೋಗದೇ ಇರ್ರಿ, ಎಲ್ರಿಗೂ ಕೂಡ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಅಣ್ಣ, ತಂಗಿ, ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ ಯಾವ ರೂಪದಲ್ಲಿ ಬರ್ತಾನೋ ಗೊತ್ತಿಲ್ಲ, ಹೇಳ್ತಿರ್ತಾನೆ ಹಿಂಗೆ ಮಾಡಬೇಕು, ಕಿರಿಯರಾದರೂ ಈ ಥರ ಇರಬೇಕು, ಈ ಥರ ಜೀವನ ಮಾಡಬೇಕು ಅಂತ ಅವ್ರು ಹೇಳ್ತಿರ್ತಾರೆ. ನೀವು ಕೇಳಂಗಿಲ್ಲ. ಆ ದೇವನ ರೂಪದಲ್ಲೇ ಬಂದು ಹೇಳ್ತಕ್ಕಂಥ ವಿಚಾರಧಾರೆಗಳನ್ನು ನಾವು ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ. ಅದರಿಂದ ಏನು ಮಾಡ್ತೀವಿ, ಸಮಸ್ಯೆಯಿಂದ ಬಳಲ್ತಾ ಇರ್ತೀವಿ. ಈ ಸಮಸ್ಯೆಗೆ ಮೂಲ ಕಾರಣ ಬೇರೆ ಯಾರೂ ಇಲ್ಲ, ನಿಮಗೆ ಬಿಟ್ಟು ಬೇರೆ ಯಾರೂ ಇಲ್ಲ. ನಿಮ್ಮ ಸಮಸ್ಯೆಗಳಿಗೆ ನೀವೇ ಕಾರಣಭೂತರು. ನಿಮ್ಮ ಸಮಸ್ಯೆಗಳನ್ನು ನೀವು ಅದನ್ನು ಸರ್ವನಾಶ ಮಾಡಬೇಕು ಅಂತ, ಸಮಸ್ಯೆಗಳನ್ನು ನೀವು ಸರ್ವನಾಶ ಆಗಬೇಡ, ಸಮಸ್ಯೆಗಳ ಸರ್ವನಾಶ ಮಾಡಬೇಕು ಇತ್ತು ಅಂದರೆ ಯೋಗ ಮತ್ತು ಆಯುರ್ವೇದ ಮಾರ್ಗವನ್ನು ನೀವು ಅದನ್ನು ಸರಿಯಾದ ರೀತಿಯಿಂದ ಪರಿಪಾಲನೆ ಮಾಡಿದಾಗ ನಿಮಗೆ ಯಾವ ಸಮಸ್ಯೆ ಕೂಡ ಇರೋದಿಲ್ಲ. ಎಲ್ಲ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ. ಅಗ್ನಿಮಾಂದ್ಯ ರೋಗ ನಿರೋಧಕ ಶಕ್ತಿಯನ್ನು ಪಡೆದುಕೊಳ್ಳಬೇಕಾಗಿರತಕ್ಕಂತಹ ಏಕೈಕ ಅದ್ಭುತವಾದಂಥ ಶಕ್ತಿ ಏನಾದರೂ ಇದೆ ಅಂತಂದರೆ ಅದನ್ನು ನಾವು ಹೇಳ್ತೀವಿ ಜಠರ ಅಗ್ನಿ. ಆ ಜಠರ ಅಗ್ನಿ ಸರಿಯಾದ ರೀತಿಯಿಂದ ಇತ್ತು ಅಂದರೆ ನೀವು ಸರ್ವಶಕ್ತರಾಗ್ತೀರಾ, ಬಲಿಷ್ಠತೆಯಿಂದ ಕೂಡಿರ್ತೀರಾ. ನಿಮಗೆ ವಯಸ್ಸು ಆಗೋದಿಲ್ಲ. 100 ವಯಸ್ಸಾದರೂ ಕೂಡ ನೀವು 25ರಂತೆ ಕಾಣಬಹುದು. ಅದು ಪ್ರಾಣಾಯಾಮ, ಊಟೋಪಚಾರ, ಆಚಾರ, ವಿಚಾರಧಾರೆಗಳ ಆಧಾರದ ಮೇಲೆ ನಮ್ಮ ಜೀವನ ನಿಂತಿರುತ್ತೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ನಮ್ಮ ಜೀವನವನ್ನು ಸುವ್ಯವಸ್ಥಿತವಾಗಿ ಒಳ್ಳೆಯ ರೀತಿಯಿಂದ ರಚನೆ ಮಾಡುವಂತಹದ್ದು. ತಲೆಯಲ್ಲಿ ಬುದ್ಧಿ, ಮನದಲ್ಲಿ ಶಾಂತಿ ಇತ್ತು ಅಂದರೆ, ವಿಚಾರ ಮಾಡುವ ದೂರದೃಷ್ಟಿ ನಮ್ಮಲ್ಲಿ ಇತ್ತು ಅಂದರೆ ನಾವು ಯಾವ ಸಮಸ್ಯೆಗಳನ್ನು ಕೂಡ
ಹೆದರಿಸ್ತೀವಿ, ಅವುಗಳ ಸರ್ವನಾಶ ಮಾಡ್ತೀವಿ. ಇಲ್ಲ ಅಂದರೆ ನಿಮ್ಮ ಸರ್ವನಾಶ ನೀವೇ ಮಾಡ್ಕೊಳ್ತೀರಾ. ಅದಕ್ಕೆ ಯೋಗ ಅನ್ನೋದು ಸುಮ್ಮನೆ ಏನೋ ಒಂದು ಭಾರತದಲ್ಲಿ ಹೇಳಿದರೆ ಅಷ್ಟಲ್ಲ. ಯೋಗದಲ್ಲಿ ಅದ್ಭುತವಾದಂಥ ಶಕ್ತಿ ಇದೆ. ಅದನ್ನು ಊಹೆ ಕೂಡ ಮಾಡ್ಕೊಳ್ಳೋದಿಲ್ಲ, ಯಾರು ಮಾಡ್ಕೋಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಶಕ್ತಿ ಅಡಗಿದೆ ಒಳಗಡೆ. ಅದನ್ನು ನಾವು ತಿಳಿದುಕೊಂಡು ಜೀವನವನ್ನು ಮಾಡಬೇಕಾಗತ್ತೆ. ಅದಕ್ಕೆ ಆ ಜೀವನ, ಆ ಶಾಶ್ವತ ಸುಖದತ್ತ ಕಂಡುಕೊಳ್ಳುವಂಥ ಜೀವನ ಯೋಗ ಮಾರ್ಗ, ಆಯುರ್ವೇದ ಮಾರ್ಗ. ಆ ಮಾರ್ಗಕ್ಕೆ ಬನ್ನಿ. ಬಂದು ನಿಮ್ಮ ಸರ್ವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ತೀರಾ. ಹಾಗೆ ಶಾಶ್ವತ ಸುಖದತ್ತ ಕೂಡ ನೀವು ಹೋಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದರಿಂದ ಎಲ್ಲರೂ ಕೂಡ ಯೋಗ ಮತ್ತು ಆಯುರ್ವೇದತ್ತ ಬನ್ನಿ. ನಮ್ಮ ಸಂತೋಷ್ ಯೋಗ ಆಯುರ್ವೇದ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಖಂಡಿತವಾಗಿ ನೀವು ಕಮೆಂಟ್ ಹಾಕಿ, ನಾವು ಉತ್ತರ ಕೊಡ್ತೀವಿ. ಇಂಟರ್ಮೀಡಿಯೇಟ್, ಬೇಸಿಕ್ ಲೆವೆಲ್, ಅಡ್ವಾನ್ಸ್ ಲೆವೆಲ್ ಆಸನಗಳನ್ನು ಏನಾದರೂ ಕಲಿಬೇಕು ಅಂತ ಇದ್ದರೆ ನಾವು ಆನ್ಲೈನ್ ಮುಖಾಂತರ ನಿಮ್ಮನ್ನು ಕಲಿಸುತ್ತೇವೆ. ಹಾಗೆ ರೋಗಗಳಿಗೆ ತಕ್ಕಂಥ ಉಪಚಾರ ಕೂಡ ನಾವು ನಿಮ್ಮನ್ನು ಕೊಡ್ತೀವಿ ಅಂತ ಹೇಳ್ತಾ, ಎಲ್ಲರೂ ಆರೋಗ್ಯವಾಗಿರಿ.